ಹಲೋ ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಕುಕ್ಕಿಂಗ್ ಒಂದು ಬ್ಲಾಗ್ ಮಾಡಿದ್ದೀನಿ. ಇಷ್ಟ ಆದರೆ ಹೇಳಿ, ನಾನು ಮುಂದೆ ಮತ್ತೆ ಮಾಡ್ತೀನಿ. ಇವತ್ತು ನಾನು ಉಳಿದಿರೋ ರೈಸಿಗೆ ಹಾಗೆ ಸಿಂಪಲ್ಲಾಗಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಅಥವಾ ಮೆಣಸು ಹಾಕಿ ಕುಟ್ಟಿಬಿಟ್ಟು ಅದನ್ನು ಸಿಂಪಲ್ಲಾಗಿ ಒಗ್ಗರಣೆ ಕೊಡೋದು ಹೇಗೆ ಅಂತ ಹಾಕಿದ್ದೀನಿ ನೋಡಿ. ಇದಕ್ಕೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳಿ. ನಾನಿಲ್ಲಿ ಸಾಸಿವೆ ಎಣ್ಣೆ ಯೂಸ್ ಮಾಡಿದ್ದು. ಸಾಸಿವೆ ಎಣ್ಣೆ ಹಾಕಿದರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗೇ ಬರುತ್ತೆ. ನಿಮಗೆ ಎಷ್ಟು ಬೆಳ್ಳುಳ್ಳಿ ಬೇಕೋ ಅಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ನಾನು ಇಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅನ್ನ ಸ್ವಲ್ಪ ಇದೆ. ಸ್ವಲ್ಪ ಅಂದರೆ 3 ಜನಕ್ಕೆ ಆಗುವಷ್ಟಿದೆ. ಅದು ನಿನ್ನೆ ಮಿಕ್ಕಿರೋ ಅನ್ನ. ಸೊ ಯಾವಾಗಲೂ ಚಿತ್ರಾನ್ನ ಅಥವಾ ಪುಳಿಯೋಗರೆ ಮಾಡೋದಕ್ಕಿಂತಲೂ ಹೀಗೆ ಸ್ವಲ್ಪ ಬೇರೆ ಥರ ಟ್ರೈ ಮಾಡಿದರೆ ಇದು ಹೆಲ್ದಿಯಾಗಿಯೂ ಇದೆ ಮನೆಯಲ್ಲಿ. ಯಾಕಂದರೆ ನಮಗೆ ಇವಾಗ ಎಲ್ರಿಗೂ ಸ್ವಲ್ಪ ಕೋಲ್ಡ್ ಆಗಿದೆ. ಸೊ ಬೆಳ್ಳುಳ್ಳಿ ಸ್ವಲ್ಪ ಹೀಟ್ ಅಲ್ವಾ, ಅದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನಾನು ಇದನ್ನು ಕೂಡ ಒಂದು ಇನ್ಸ್ಟಾ ಪೇಜಲ್ಲಿ ನೋಡಿರೋದು. ಒಂದು ಸತಿ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟಿದ್ರು. ಹಾಗೂ ರುಚಿಯಾಗಿರುತ್ತೆ, ಹೆಲ್ದಿ ಕೂಡ ಒಳ್ಳೆಯದಲ್ವಾ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ ಇವಾಗ. ಅಲ್ಲಿವರೆಗೂ ನೀವು ಕಮೆಂಟ್ ಮಾಡಿ ಹೇಳಿ, ಉಳಿದಿರೋ ಅನ್ನಕ್ಕೆ ನೀವೇನು ಮಾಡ್ತೀರಾ ಅಂತ. ನಾನು ಯೂಶ್ವಲಿ ಮಾಡೋದು ಚಿತ್ರಾನ್ನನೇ, ಇಲ್ಲಾಂದರೆ ಪುಳಿಯೋಗರೆ ಮಾಡ್ತಾಯಿರ್ತೀನಿ. ಸೊ ಇವತ್ತು ಇದು ಬೇರೆ ಥರ ಟ್ರೈ ಮಾಡಿದ್ದೀನಿ. ನಾನು ಹಸಿ ಮೆಣಸಿನ್ಕಾಯಿ ಹಾಕೋಣ ಅಂದ್ಕೊಂಡೆ, ನನ್ನ ಮಕ್ಕಳು ತಿಂತಾರೋ ಇಲ್ಲ ಅಂತ ಹಾಕಲಿಲ್ಲ. ಸೊ ಒಣಮೆಣಸು ಹಾಕಿದ್ದೀನಿ, ಒಂದು ಸ್ವಲ್ಪ ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಇದರಲ್ಲಿ ಕರಿಬೇವಿದ್ರೆ ನೀವು ಕರಿಬೇವು ಕೂಡ ಆ್ಯಡ್ ಮಾಡ್ಬೋದು. ನನ್ನ ಹತ್ರ ಕರಿಬೇವು ಖಾಲಿಯಾಗಿತ್ತು. ಸೊ ನಾನು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಕಟ್ ಮಾಡಿ ಚೆನ್ನಾಗಿ ಇದರಲ್ಲೇ ಫ್ರೈ ಮಾಡ್ಕೊಳ. ಅದು ಕೊನೆಯಲ್ಲಿ ಮಾಡೋಣ, ಯಾಕಂದರೆ ಅದು ಸ್ವಲ್ಪ ಬಾಡಿ ಹೋದರೆ ಸಾಕಾಗುತ್ತೆ. ಇಷ್ಟನ್ನು ಹಾಕಿದ್ದೀನಿ ನಾನು ಕೊತ್ತಂಬರಿ ಸೊಪ್ಪನ್ನು. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಗ್ರೈಂಡ್ ಮಾಡ್ಕೊಂಬಿಡೋಣ. ಗ್ರೈಂಡ್ ಮಾಡಿಬಿಟ್ಟು ಅದನ್ನು ರೈಸಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಡೋದು ಅಷ್ಟೇ. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಇದನ್ನು ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ನಾವು ಜಾರಲ್ಲಿ ಹಾಕಿ, ಮಿಕ್ಸಿ ಜಾರಲ್ಲಿ ಹಾಕಿ ಫ್ರೈ ಮಾಡೋಣ. ಆ್ಯಕ್ಚುಲಿ ಹಿಂಗೆ ನಾನು ಮೊದಲು ಹಾಕಬೇಕಾಗಿತ್ತು, ಮರ್ತೋಯ್ತು. ನಾನು ಇವಾಗ ಹಾಕಿದ್ದೀನಿ. ಇದು ಮೊಬೈಲ್ ಒಬ್ಬಳೇ ಹಿಡ್ಕೊಂಡಿರೋದು. ಸೊ ಆ ಕಡೆ ಈ ಕಡೆ ಶೇಕ್ ಆಗ್ತಾಯಿದೆ. ಒಂದು ಕೈಯಿಂದ ಮೊಬೈಲ್ ಹಿಡ್ಕೊಂಡು ಒಂದು ಕೈಯಿಂದ ಕುಕ್ ಮಾಡ್ತಾ ಇರೋದು. ನನ್ನ ಮಗಳು ಬಂದಿದ್ದಾಳೆ, ಅದಕ್ಕೆ ಕಿರಿಸ್ತಾ ಇದ್ದಾಳೆ. ಇದು ಮಿಕ್ಸರ್ ಜಾರಲ್ಲಿ ಹಾಕಿದ ಮೇಲೆ ಹೀಗಾಗುತ್ತೆ. ಇದನ್ನು ಹೀಗೆ ಮಾಡೋಣ. ಇದನ್ನು ರೈಸಲ್ಲಿ ಹಾಕಿದ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸರಿ ಅದನ್ನು ಯಾವುದಾದ್ರೂ ಒಂದು ಅದು ಫ್ರೈ ಮಾಡಿರ್ತೀವಲ್ಲ, ಅದೇ ಇದರಲ್ಲಿ ಕುಕ್ಕರಲ್ಲಿ ಅಥವಾ ಏನಂತಾರೆ ಅದನ್ನು ಬೊಗಣಿಯಲ್ಲಿ ಫ್ರೈ ಮಾಡಿದರೆ ಆಯಿತು.